ಈಗ ನೋಡ್ರಿ ನಾವು ಹಂಪಿದು ಕಲ್ಲಿನ ರಥ ನೋಡ್ಕೊಂಡು ಈಗ ನಾವು ಹೊಂಟಿದೆವು ಅಂಜನಾದ್ರಿ ಬೆಟ್ಟಕ್ಕ. ಇದು ನಮ್ ಸೆಕೆಂಡ್ ವಿಡಿಯೋ ಅದ. ಅಂಜನಾದ್ರಿ ಬೆಟ್ಟಕ್ ಹೊಂಟಿದೆವು ಎಲ್ಲಾರು ಕೂಡಿ. ಹೋಗ್ಬೇಕಾದ್ರ ನಮ್ ದೋಸ್ತ ಇನ್ನೊಬ್ಬ ದೋಸ್ತ್ ಚಸ್ಮಾ ತಗೊಂಡನ. ಅನ್ಸಿದ ಚಸ್ಮಾ ಹಾಕೋ, ಯಾಕೋ ರೂಟ್ ತಪ್ಪಲಗತ್ತದ, ಸ್ವಲ್ಪ ಇಲ್ಲೇ ನಿಂತು ನೋಡ್ರಿ ಎಲ್ಲಾರು ಒಂದೊಂದ್ ಚಸ್ಮಾ ತಗೊಂಡಿದೆವು. ಇವನು ಹಾಕೊಂಡ್ ಕೂತಾನಪ್ಪ. ನೋಡ್ರಿ ಎಲ್ಲಾರು ಒಂದೊಂದ್ ಚಸ್ಮಾ ತಗೊಂಡಿದೆವು. ಈ ದೋಸ್ತ ಚಸ್ಮಾ ತಗೊಂಡಿಲ್ಲ, ಬಹಳ ರೊಕ್ಕಿನ ವಿಚಾರ ಮಾಡ್ಲತ್ತನ. ಹನುಮಾನ್ ಹಳ್ಳಿ ಒಳಗಿದ್ದೇವೆ ಈಗ ಸದ್ದ. ಈಗ ನಾವು ಅಂಜನಾದ್ರಿ ಬೆಟ್ಟದ ಕಡೆ ಹೋಗ್ಬೇಕಾದ್ರ ಎಲ್ಲ ನಾವು ಮತ್ತು ನಮ್ಮ ಫ್ರೆಂಡ್ಸ್ ಕೂಡಿಕೆಶಂದ್ರ ಹೋಟೆಲ್ದಾಗ ನಾಷ್ಟ ಮಾಡ್ಕೊಂಡು ಆಮೇಲೆ ಗುಡಿಯ ಹೊರಗಡೆ ಇರ್ತಕ್ಕಂತ ಸ್ವಲ್ಪ ಮ್ಯಾಗ್ ಏರ್ಲಿಕ್ಕ ನಮ್ಗೆ ಎನರ್ಜಿ ಬೇಕಲ್ಲ, ಅದ್ರ ಕಾಲಾಗ ಸ್ವಲ್ಪ ಫ್ರೂಟ್ಸ್ ಏನಪ್ಪಾ ಅಂತಂದ್ರ ಕಲ್ಲಂಗಡಿ ಮತ್ತ ಪೈನಾಪಲ್ ತಿನ್ಕೊಂಡು ನಾವು ಹೊಂಟೆವು ಇವಾಗ ಗುಡಿ ಕಡಿ. ಗುಡಿಯ ಒಂದು ಮೇನ್ ಎಂಟ್ರನ್ಸ್ ಇನ್ನು ಒಳಗಡೆ ಅದ. ಇದು ಸ್ವಲ್ಪ ಬ್ಯಾನರ್ ಗಿನ್ನರ್ ಹಾಕಿ ಇಲ್ಲಿ ಒಂದು ಎಂಟ್ರನ್ಸ್ ಮಾಡ್ರ. ಇವಾಗ ನೋಡ್ರಿ ನಾವ್ ಎಲ್ಲಿದ್ದೇವಪ್ಪ ಅಂದ್ರ ಮೇನ್ ಎಂಟ್ರನ್ಸ್ ಅಂದ್ರೆ ಬೆಟ್ಟ ಹತ್ತು ಒಂದ ಮೇನ್ ಎಂಟ್ರನ್ಸ್ ಮುಂದಿದ್ದೆವು. ಒಳಗಡೆ ಹೋಗ್ಬೇಕಾದ್ರ ಕೈಕಾಲ್ ಮುಖ ತಕ್ಕೊಂಡು, ಯಾಕಪ್ಪ ಅಂದ್ರ ಒಳಗಡೆ ಹೋಗಿತ್ತ ಮೊದಲ ರಾಮ ಮತ್ತು ಹನುಮಂತನ ಒಂದು ಮೂರ್ತಿ ಪ್ರತಿಷ್ಠಾಪನೆ ಮಾಡ್ರಿ ಇಲ್ಲಿ. ಅದ್ರ ಕಾಲಾಗ ನಾವು ತಗೊಂಡು ಬಂದಿರ್ತಕ್ಕಂತ ತೆಂಗಿನಕಾಯಿ ಮತ್ತ ಹೂವ ದೇವರಿಗೆ ಅರ್ಚನೆ ಮಾಡಿ ತೆಂಗಿನಕಾಯಿಯನ್ನ ಒಡ್ಕೊಂಡು ನಾವು ಇವಾಗ ಬೆಟ್ಟ ಹತ್ತೋದಕ್ಕ ಸ್ಟಾರ್ಟ್ ಮಾಡಿದೆವು. ಜೈ ಶ್ರೀರಾಮ್, ಜೈ ಶ್ರೀರಾಮ್. ನಮ್ಮ ದೋಸ್ತರು ಫುಲ್ ಎನರ್ಜೆಟಿಕ್ ಆಗಿ ಬೆಟ್ಟ ಹತ್ತಕ್ ಸ್ಟಾರ್ಟ್ ಮಾಡ್ಯಾರ. ಮೇಲ್ಗಡೆ ನಿಂತ್ಕೊಂಡ್ ನೋಡೋಣ, ವ್ಯೂ ಮಾತ್ರ ಸೂಪರ್. ಇವಾಗ ಜಸ್ಟ್ ಅರ್ಧ ಬೆಟ್ಟ ಏರಿದೆವು, ಇನ್ನೂ ಅರ್ಧ ಏರ್ಬೇಕು. ಅರ್ಧ ಬೆಟ್ಟ ಏರಿದೆವು. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಇನ್ನು ಅರ್ಧ ಏರ್ಬೇಕು, ಇನ್ನೂ ಅರ್ಧ ಏರ್ಬೇಕು. ಈ ತರ ಇದಾವ ಮೆಟ್ಲು. ಸ್ವಲ್ಪ ಏರ್ಬೇಕಾದ್ರ ಸಿಕ್ಕಾಪಟ್ಟಿ ಕಷ್ಟ ಆಗ್ತಿತ್ತು, ಯಾಕಪ್ಪ ಅಂದ್ರ ಮ್ಯಾಲ ಬಿಸಿಲಿತ್ತು. ಜೈ ಶ್ರೀರಾಮ್, ಜೈ ಶ್ರೀರಾಮ್ ಅಂತ ಹೇಳಿ ಮತ್ತೆ ಮೆಟ್ಲ ಹತ್ತಕ್ ಸ್ಟಾರ್ಟ್ ಮಾಡ್ದೆವು. ಸೊ ಫೈನಲ್ ಆಗಿ ಕಷ್ಟಪಟ್ಟು ಬೆಟ್ಟ ಹತ್ತಿ ನಾವು ಇವಾಗ ಎಲ್ಲಿದ್ದೇವಪ್ಪ ಅಂದ್ರ ಬೆಟ್ಟದ ಮೇಲೆ ಇರ್ತಕ್ಕಂತ ಆಂಜನೇಯ ಸ್ವಾಮಿಯ ಒಂದು ದೇವಸ್ಥಾನದ ಎದುರುಗಡೆ ಇದ್ದೆವು. ದೇವಸ್ಥಾನದ ಒಳಗಡೆ ವಿಡಿಯೋ ಮಾಡ್ಲಿಕ್ಕೆ ಅವಕಾಶ ಇಲ್ಲ, ಹಿಂಗಾಗಿ ಆಂಜನೇಯ ಸ್ವಾಮಿಯ ಒಂದು ಮೂರ್ತಿ ವಿಡಿಯೋನ ನಮ್ ಕೈಲಿ ಮಾಡ್ಲಿಕ್ ಆಗ್ಲಿಲ್ಲ. ಇಲ್ಲಿ ಒಳಗಡೆ ನೀರಿನಲ್ಲಿ ರಾಮ ಸೇತುವೆನ ಕಟ್ಟಬೇಕಾದ್ರ ಆಂಜನೇಯ ಸ್ವಾಮಿ ಉಪಯೋಗಿಸಿದಂತ ಕಲ್ಲುಗಳದಾವ್ ಇಲ್ಲಿ. ಅದು ನೀರ್ನ ತೇಲಕತ್ತದ, 25 ಕಿಲೋ ಅದ. ದರ್ಶನವನ್ನ ಮಾಡ್ಕೊಂಡು ಹೊರಗಡೆ ಬಂದೆವು. ಕೆಲವೊಂದಿಷ್ಟು ಭಕ್ತರು ರಾಮ ಮತ್ತು ಹನುಮನ ಜಪವನ್ನ ಮಾಡ್ಲಿಕತ್ತಿರು. ಫೈನಲ್ ಆಗಿ ಬೆಟ್ಟದ ತುದಿಯಿಂದ ನೋಡಿದ ಕ್ಷಣ ಈ ರೀತಿಯಾಗಿ ಕಾಣಿಸ್ತದ ಒಂದ್ ವ್ಯೂ. ಇಲ್ಲಿ ನೋಡ್ರಿ ನಮ್ಮ ದೋಸ್ತ ಏನೋ ದೇವ್ರಿಗೆ ಬೇಡ್ಕೊಳಕತ್ತಾನ. ಇವ ಬೇಡ್ಕೊಳ್ಳೋದ್ ಒಂದ್ ರೇಂಜ್ ನೋಡಿದ್ರ ಆ ದೇವ್ರು ಪ್ರತ್ಯಕ್ಷ ಆಗಿ ವರ ಕೊಟ್ಟು ತಥಾಸ್ತು ಅನ್ನೋ ರೇಂಜಿಗೆ ಬೇಡ್ಕೊಂಡ. ಏನ್ ಬೇಡ್ಕೊಂಡು ಗೊತ್ತಿಲ್ಲ, ಆದ್ರೂ ದಾರಾಗಿರ ಕಟ್ಟಿ ಬಂದಾನ. ಜೈ ಶ್ರೀರಾಮ್ ಎಲ್ಲರಿಗೆ. ಈಗ ನೋಡ್ರಿ ಎಲ್ಲಾ ದೇವ್ರ ದರ್ಶನ ಪಡ್ಕೊಂಡು ಸುತ್ತಾಡ್ಕೊಂಡು ಫೋಟೋ ಗಿಡ ತಗೊಂಡು ನಾವು ಹೊಂಟಿದೆವು ನಮ್ಮ ನಡೆ ಮತ್ತ ನಮ್ಮ ಊರಿನ ಕಡೆ. ಜೈ ಶ್ರೀರಾಮ್.